ನಮಸ್ಕಾರ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಡೆಯುವ ಘಟನೆಗಳು ಸಾಮಾನ್ಯವಾಗಿ ಕಾಣಿಸ್ತವೆ. ಆದ್ರೆ ಕಾಲ ಕಳೆದರೆ ನಂತರ ಅವೇ ಘಟನೆಗಳು ನಿಮ್ಮ ಭವಿಷ್ಯವನ್ನ ಬದಲಾಯಿಸಿದ ತಿರುವುಗಳಾಗಿದ್ದು ಎಂದು ಅರ್ಥವಾಗತ್ತೆ. ಜುಲೈ 2026 ಅಂತಹ ಒಂದು ವಿಶೇಷ ಸಮಯ. ಈ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಸಂಗತಿಗಳು ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಸುತ್ತಲಿರುವ ಜನರ ಬಗ್ಗೆ ಇದ್ದ ಅಭಿಪ್ರಾಯಗಳು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಆದ್ರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ, ತಪ್ಪದೇ ನೋಡಿ. ಯಾಕಂದ್ರೆ ಕೊನೆಯಲ್ಲಿ ನಾನು ಹೇಳಲಿರುವ ವಿಶೇಷ ಮಂಗಳ ದೋಷ ಪರಿಹಾರ ನಿಮ್ಮ ಜೀವನದಲ್ಲಿ ಸಿಲುಕಿಕೊಂಡಿರುವ ಕೆಲವು ನಕಾರಾತ್ಮಕ ಶಕ್ತಿಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಜೊತೆಗೆ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಗಮನಿಸಬೇಕಾದ ರಹಸ್ಯ ಸೂಚನೆಗಳು, ಮರೆಮಾಚಿದ ಅವಕಾಶಗಳು ಮತ್ತು ತಪ್ಪದೇ ದೂರ ಇರಬೇಕಾದ ಕೆಲವು ಅಪಾಯಗಳ ಬಗ್ಗೆ ಕೂಡ ತಿಳಿದುಕೊಳ್ಳಲಿದ್ದೀರಿ. ವಿಡಿಯೋ ಇಷ್ಟವಾದ್ರೆ ಈಗಲೇ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಎಂದ ಬರೆಯಿರಿ. ವೃಶ್ಚಿಕ ರಾಶಿಯವರ ಜೀವನ ಯಾವಾಗ್ಲೂ ಆಳವಾದ ಅನುಭವಗಳಿಂದ ತುಂಬಿರುತ್ತೆ. ನೀವು ಇತರರಂತೆ ಮೇಲ್ನೋಟಕ್ಕೆ ಬದುಕುವರಲ್ಲ. ಪ್ರತಿಯೊಂದು ಸಂಬಂಧವನ್ನ ಆಳವಾಗಿ ಅನುಭವಿಸ್ತೀರಿ. ಪ್ರತಿಯೊಂದು ಮಾತಿನ ಅರ್ಥವನ್ನ ಹುಡುಕ್ತೀರಾ. ಪ್ರತಿಯೊಂದು ಘಟನೆಯ ಹಿಂದೆ ಇರುವ ಸತ್ಯವನ್ನ ತಿಳಿಯಲು ಬಯಸ್ತೀರಾ. ಇದೇ ಕಾರಣದಿಂದ ಕೆಲವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ, ಮತ್ತೆ ಕೆಲವರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಜುಲೈ ತಿಂಗಳಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಎರಡು ವಿರುದ್ಧ ಶಕ್ತಿಗಳು ಕೆಲಸ ಮಾಡ್ತವೆ. ಒಂದು ಕಡೆ ನಿಮ್ಮ ಅನುಭವ ನಿಮಗೆ ಎಚ್ಚರಿಕೆ ನೀಡುತ್ತದೆ, ಮತ್ತೊಂದು ಕಡೆ ನಿಮ್ಮ ಹೃದಯ ಜನರನ್ನ ನಂಬಲು ಹೇಳುತ್ತೆ. ಈ ಎರಡು ಭಾವನೆಗಳ ನಡುವೆ ನೀವು ನಿಂತಿರುವಂತೆ ಅನ್ಸತ್ತೆ. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನ ನೆನಪಿಡಿ, ಎಲ್ಲರನ್ನ ಅನುಮಾನಿಸುವುದು ಜಾಣತನವಲ್ಲ, ಎಲ್ಲರನ್ನ ನಂಬುವುದು ಕೂಡ ಜಾಣತನವಲ್ಲ. ಆದರೆ ಸರಿಯಾದ ಸಮತೋಲನ ನಿಮ್ಮ ಯಶಸ್ಸಿನ ಕಿಲಿಕೈ ಆಗಬಹುದು. ಶನಿ ಗ್ರಹದ ಪ್ರಭಾವ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿಸುತ್ತೆ. ನೀವು ಇಷ್ಟು ದಿನ ತಪ್ಪಿಸಿಕೊಂಡು ಬಂದ ಕೆಲವು ಜವಾಬ್ದಾರಿಗಳು ಈಗ ನಿಮ್ಮ ಮುಂದೆ ಬರ್ತವೆ. ಕೆಲವು ನಿರ್ಧಾರಗಳನ್ನ ಮುಂದೂಡುವ ಅವಕಾಶ ಇರೋದಿಲ್ಲ. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಮತ್ತು ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬರುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಮೇಲೆ ಪರಿಣಾಮ ಬೀರುತ್ತೆ. ವೀಕ್ಷಕರೇ, ಗುರುಗ್ರಹ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಬೆಳಕನ್ನ ತಂದುಕೊಡುತ್ತೆ. ನೀವು ಇಷ್ಟು ದಿನ ಗಮನಿಸದಿದ್ದ ಒಂದು ಅವಕಾಶ ಹಠಾತ್ತನೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಳುತ್ತೆ. ಒಂದು ವ್ಯಕ್ತಿಯ ಸಲಹೆ ನಿಮ್ಮ ಆಲೋಚನೆಯನ್ನ ಬದಲಾಯಿಸುತ್ತೆ. ಒಂದು ಸಣ್ಣ ಘಟನೆ ನಿಮ್ಮ ಜೀವನದ ದೊಡ್ಡ ಸತ್ಯವನ್ನ ತೋರಿಸುತ್ತೆ. ಕೆಲವೊಮ್ಮೆ ದೇವರು ದೊಡ್ಡ ಅದ್ಭುತಗಳನ್ನ ಸಣ್ಣ ಸೂಚನೆಗಳ ಮೂಲಕ ತೋರಿಸ್ಕೊಳ್ತಾರೆ. ಜುಲೈ ತಿಂಗಳಲ್ಲಿ ಅಂತಹ ಅನುಭವ ನಿಮಗೆ ಸಿಗತ್ತೆ. ಈ ಸಮಯದಲ್ಲಿ ನಿಮ್ಮ ಸುತ್ತಲಿರುವ ಜನರ ವರ್ತನೆಯನ್ನ ಗಮನಿಸಿ. ಯಾರು ನಿಮ್ಮ ಸಂತೋಷದಲ್ಲಿ ನಿಜವಾಗಿ ಸಂತೋಷ ಪಡ್ತಾರೆ, ಯಾರು ಕೇವಲ ನಟಿಸ್ತಾರೆ ಎಂಬುದು ನಿಧಾನವಾಗಿ ಅರ್ಥವಾಗತ್ತೆ. ಕೆಲವರು ನಿಮ್ಮಿಂದ ದೂರವಾಗ್ತಾರೆ, ಕೆಲವರು ಹತ್ತಿರ ಬರ್ತಾರೆ. ಈ ಬದಲಾವಣೆಗಳಿಗೆ ಹೆದರಬೇಡಿ, ಏಕೆಂದ್ರೆ ಪ್ರತಿಯೊಂದು ದೂರವಾಗುವಿಕೆ ನಷ್ಟವಲ್ಲ, ಕೆಲವೊಮ್ಮೆ ಅದರ ರಕ್ಷಣೆ ಕೂಡ ಆಗಿರತ್ತೆ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಒಂದು ಪ್ರಮುಖ ಗುಣ ಅಂದ್ರೆ ರಹಸ್ಯವನ್ನ ಮನಸ್ಸಿನಲ್ಲೇ ಇಟ್ಕೊಳ್ಳೋದು. ಆದ್ರೆ ಜುಲೈ ತಿಂಗಳಲ್ಲಿ ಒಂದು ವಿಷಯವನ್ನ ನೀವು ತಿಳಿಯಬೇಕು, ಎಲ್ಲಾ ನೋವುಗಳು ಒಬ್ಬರೇ ಹೊರುವ ಅಗತ್ಯವಿಲ್ಲ. ಕೆಲವೊಮ್ಮೆ ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡುವುದು ಒಂದು ಪರಿಹಾರವಾಗತ್ತೆ. ವೀಕ್ಷಕರೇ, ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾದಾಗ ನಿಮ್ಮ ನಿರ್ಧಾರಗಳು ಇನ್ನಷ್ಟು ಸ್ಪಷ್ಟವಾಗ್ತಾ ಹೋಗುತ್ತೆ. ಮಂಗಳ ಗ್ರಹದ ಪ್ರಭಾವ ಈ ತಿಂಗಳಲ್ಲಿ ನಿಮ್ಮ ಧೈರ್ಯವನ್ನ ಹೆಚ್ಚಿಸುತ್ತದೆ. ನೀವು ಇಷ್ಟು ದಿನ ಭಯದಿಂದ ದೂರ ಉಳಿದಿದ್ದ ಒಂದು ವಿಷಯವನ್ನ ಈಗ ಎದುರಿಸ್ತೀರಿ. ನಿಮ್ಮ ಹಕ್ಕಿಗಾಗಿ ಮಾತಾಡ್ತೀರಾ, ನಿಮ್ಮ ಕನಸಿಗಾಗಿ ಹೆಜ್ಜೆ ಇಡ್ತೀರಾ. ಆದ್ರೆ ಈ ಧೈರ್ಯದ ಜೊತೆಗೆ ತಾಳ್ಮೆಯೂ ಅಗತ್ಯವಾಗತ್ತೆ. ಏಕೆಂದ್ರೆ ವೇಗವಾಗಿ ಓಡುವ ಕುದುರೆಯು ಸರಿಯಾದ ದಿಕ್ಕಿನಲ್ಲಿ ಓಡದಿದ್ರೆ ಗುರಿ ತಲುಪೋದಿಲ್ಲ. ಜುಲೈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಸಂಗತಿ ನಡೆಯುತ್ತೆ. ನೀವು ಬಹಳ ದಿನಗಳಿಂದ ಮರೆತಿದ್ದ ಒಂದು ವಿಷಯ ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಅದು ಹಳೆಯ ಸ್ನೇಹವಾಗಿರ್ಬೋದು, ಹಳೆಯ ಅವಕಾಶವಾಗಿರ್ಬೋದು, ಅಥವಾ ಹಿಂದೆ ಅರ್ಧಕ್ಕೆ ನಿಂತಿದ್ದ ಒಂದು ಯೋಜನೆ ಕೂಡ ಆಗಿರ್ಬೋದು. ಈ ಬಾರಿ ಅದನ್ನ ಬೇರೆ ದೃಷ್ಟಿಯಿಂದ ನೋಡುವ ಅವಕಾಶ ಸಿಗತ್ತೆ. ಅದೇ ವಿಷಯ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ಕಾರಣವಾಗಬಹುದು. ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಹೊಂದಿದ್ದವರು ಈ ತಿಂಗಳಲ್ಲಿ ನಿಮ್ಮ ನಿಜವಾದ ಮೌಲ್ಯವನ್ನ ಅರಿತಾರೆ. ನಿಮ್ಮ ಮೌನವನ್ನ ದುರ್ಬಲತೆ ಅಂದುಕೊಂಡವರು ತಮ್ಮ ತಪ್ಪನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಪ್ರತಿಕ್ರಿಯೆ ನೀಡದಿದ್ದರೂ ಕಾಲವೇ ನಿಮ್ಮ ಪರವಾಗಿ ಮಾತನಾಡುತ್ತೆ. ಇದು ಜುಲೈ ತಿಂಗಳ ವಿಶೇಷ ಆಶೀರ್ವಾದ ಆಗಿರುತ್ತೆ. ಆದ್ರೆ ಒಂದು ಎಚ್ಚರಿಕೆ ಇದೆ ವೀಕ್ಷಕರೇ, ನಿಮ್ಮ ಮನಸ್ಸಿನಲ್ಲಿರುವ ಅತಿಯಾದ ಅನುಮಾನವನ್ನ ನಿಯಂತ್ರಿಸಬೇಕು. ಕೆಲವು ಸಂದರ್ಭಗಳಲ್ಲಿ ನೀವು ಊಹಿಸುವುದು ನಿಜವಾಗಿರೋದಿಲ್ಲ. ಆದ್ರಿಂದ ಸಾಕ್ಷಿ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಕೇಳದ ಮಾತುಗಳ ಆಧಾರದ ಮೇಲೆ ಯಾರನ್ನೂ ದೂರ ಮಾಡಬೇಡಿ, ಅಥವಾ ಕೇಳಿದ ಆತುರದ ಮಾತುಗಳು ನಿಮ್ಮ ಮೇಲೆ ಪರಿಣಾಮ ಬೀರಬಾರದು. ನಿಮ್ಮ ವಿವೇಕವನ್ನ ಬಳಸಿ, ನಿಮ್ಮ ಅನುಭವವನ್ನ ಬಳಸಿ ನಂತರ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಜುಲೈ ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನೀವು ಹಿಂದೆ ಇದ್ದ ವ್ಯಕ್ತಿಯಿಂದ ಹೆಚ್ಚು ಪ್ರಬುದ್ಧರಾಗಿರ್ತೀರಾ. ಕೆಲವು ಸತ್ಯಗಳು ತಿಳಿದಿರುತ್ತವೆ, ಕೆಲವು ಭ್ರಮೆಗಳು ದೂರವಾಗ್ತವೆ, ಕೆಲವು ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದಿರ್ತವೆ. ಈಗ ನೀವು ಒಂದು ವಿಷಯವನ್ನ ಅರಿತೀರಿ, ಜೀವನದಲ್ಲಿ ನಡೆದ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಬಲಿಷ್ಠರಾಗಿ ಮಾಡಲು ಬಂದಿತ್ತು ಎಂದು. ಈಗ ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗವಾದ ಮಂಗಳ ದೋಷ ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ.
ಪ್ರತಿ ಮಂಗಳವಾರ ಬೆಳಗ್ಗೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡಿ, ಸಾಧ್ಯವಾದರೆ ಹನುಮಾನ್ ಚಾಲಿಸ ಪಠಿಸಿ. ಒಂದು ತುಪ್ಪದ ದೀಪ ಹಚ್ಚಿ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ದೂರ ಮಾಡುವಂತೆ ಪ್ರಾರ್ಥಿಸಿಕೊಳ್ಳಿ. ಈ ಪರಿಹಾರ ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತೆ, ನಿರ್ಧಾರಗಳ ಸ್ಪಷ್ಟತೆ ನೀಡುತ್ತೆ, ಮಂಗಳನ ಶುಭ ಪ್ರಭಾವವನ್ನ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಜುಲೈ 2026 ವೃಶ್ಚಿಕ ರಾಶಿಯವರಿಗೆ ಜಾಗೃತಿ, ಬದಲಾವಣೆ ಮತ್ತು ಆತ್ಮವಿಶ್ವಾಸದ ತಿಂಗಳಾಗುತ್ತೆ ಅಂತ ಹೇಳ್ಬೋದು. ಕೆಲವು ಸಂಬಂಧಗಳ ನಿಜವಾದ ಮೌಲ್ಯ ಗೊತ್ತಾಗುತ್ತೆ, ಕೆಲವು ಅವಕಾಶಗಳು ಜೀವನದ ದಿಕ್ಕನ್ನು ಬದಲಾಯಿಸಿಕೊಡುತ್ತೆ, ಕೆಲವು ಸತ್ಯಗಳು ಮನಸ್ಸಿನ ಗೊಂದಲವನ್ನು ದೂರ ಮಾಡಿಕೊಡುತ್ತವೆ ಮತ್ತು ಮುಖ್ಯವಾಗಿ ನೀವು ನಿಮ್ಮನ್ನ ನೀವು ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಲು ಆರಂಭಿಸ್ತೀರಾ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಮಹಾದೇವನ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ. ಜೈ ಮಹಾಕಾಳ, ಜೈ ಶಿವಶಂಕರ. ನಮಸ್ಕಾರ ವೀಕ್ಷಕರೇ.